ಬಂಧುಗಳೇ ಎಲ್ರಿಗೂ ನಮಸ್ತೆ. ನಾನು ಹರ್ಷದ್. ನೀವು ನೋಡ್ತಾ ಇದ್ದೀರಿ ಅರ್ವರ್ಫ ಪೆಟ್ ಬ್ಲಾಗ್ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಎಮ್ಮೆ ಸಾಕಾಣಿಕೆ ಒಳ್ಳೆಯದಾ, ಹಸು ಸಾಕಾಣಿಕೆ ಒಳ್ಳೆಯದಾ? ಇದು ಪ್ರಶ್ನೆ ಸಹಜವಾಗಿ ಸುಮಾರು ಜನ ಕೇಳ್ತಾರೆ. ಆದರೆ ನನ್ನ ಅನುಭವದಕ್ಕಿಂತ ಸಾಕಾಣಿಕೆದಾರರನ್ನೇ ನೇರವಾಗಿ ಮಾತಾಡಿಸಿದ್ರೆ ಹೇಗಿರುತ್ತೆ. ಹಾಗಾಗಿ ಅವರು ಎಮ್ಮೆಗಳನ್ನು ಮೇಯಿಸಲಿಕ್ಕೆ ಬಂದಿದ್ದಾರೆ, ಒಂದು ತಂಡ ಹಸುಗಳನ್ನು ಮೇಯಿಸಲಿಕ್ಕೆ ಬಂದಿದ್ದಾರೆ. ಅಂದರೆ ರೈತರು, ಎಮ್ಮೆ ಸಾಕಾಣಿಕೆದಾರರು ಇಲ್ಲಿದ್ದಾರೆ, ಹಸು ಸಾಕಾಣಿಕೆದಾರರಿದ್ದಾರೆ. ಅವ್ರ ಹತ್ರ ನಾನು ವಿಚಾರಿಸ್ತೀನಿ ಯಾವುದು ಒಳ್ಳೆಯದು ಸರ್ ಅಂತೇಳಿ. ಇದರಿಂದ ಏನಪ್ಪ ಅಂತ ಹೇಳಿದ್ರೆ, ಹೊಸದಾಗಿ ಹಸು ಸಾಕಾಣಿಕೆ ಮಾಡೋರಿಗೆ ತುಂಬ ಅನುಕೂಲ ಆಗುತ್ತೆ. ಯಾವುದರಿಂದ ಆರಂಭ ಮಾಡಿದರೆ ಒಳ್ಳೆಯದು ಅನ್ನುವಂಥದ್ದು ಒಂದು ಗ್ರಿಪ್ ಸಿಗುತ್ತೆ. ನಿಮ್ಮ ಇಷ್ಟ, ನೀವು ಹೆಂಗೆ ಆಯ್ಕೆ ಮಾಡ್ತೀನಿ ನನಗೆ. ಬಟ್ ಇವೆರಡರಿಂದ ಏನು ಇನ್ಫಾರ್ಮೇಷನ್ ಸಿಗುತ್ತೆ ನೋಡ್ಕೊಳ್ತಾ ಬರೋಣ. ಯಾಕಂದರೆ ಒಂದು ಮಾತ್ರ ನೆನಪಿರಲಿ, ಹಸುದೇ ತನ್ನದೇ ಆದ ಮೌಲ್ಯ ಇದೆ, ಎಮ್ಮೆಗಳಿಗೆ ತಮ್ಮದೇ ಆದ ಮೌಲ್ಯಗಳು ಇರ್ತವೆ. ಬನ್ನಿ ನೋಡೋಣ ಹೇಗಿರುತ್ತೆ ಅಂತೇಳಿ. ಹಾಗೆ ನಾನು ಹರ್ಷದ್. ನೀವು ನೋಡ್ತಾ ಇದ್ದೀರಿ ಅರ್ವರ್ಫ ಪೆಟ್ ಬ್ಲಾಗ್ ಯೂಟ್ಯೂಬ್ ಚಾನಲ್. ಇಲ್ಲ, ಹಸು ಮೇಯಿಸ್ಕೊಂಡು ಬಂದಿದ್ದೀರಿ. ಅಣ್ಣ, ನೀ ಎಮ್ಮೆ ಏನಾರು ತಂದ್ಯಾ? ಎಲ್ಲ ಹಸುಗಳು ಇಬ್ಬರು. ಜರ್ಸಿ ಇದೆಯಲ್ಲ ನಿನ್ನ ಹತ್ರ? ಮತ್ತೇನು ಕೊಬ್ಬರಿ ಜೋರಾಗೆ ಒಳ್ಳೆ ಜೋರು. ನಾವು ತಿನ್ಬೋದಾ ಕೊಬ್ಬರಿ? ಯಾರು ಬೇಕಾದ್ರೆ ತಿನ್ಬೋದು ಅಕ್ಕ. ಕೊಬ್ಬರಿ ಸಾಕು, ಒಂದು ಸಣ್ಣ ಪೀಸ್ ತೊಗೊಂಡು. ಸಾಕು ಬಿಡಕ್ಕ, ಆಮೇಲೆ ತಗೋಣ ಬಿಡು. ಅಕ್ಕರ ಹೆಸರು ಎಂಥದಕ್ಕ? ರುದ್ರಮ್ಮ. ಅಣ್ಣಂದು ಕರ್ಬಸಪ್ಪ. ಇಬ್ರು ಸಪ್ರೇಟ್ ತಂದಿರಲ್ಲ ಹಸುಗಳಲ್ಲ, ಜರಕಟ್ಟಿಯವರು. ಓಕೆ. ಈ ವಿಚಾರದಾಗ ಹೆಂಗೆ, ಹಸು ಒಳ್ಳೇದ ಎಮ್ಮೆ ಒಳ್ಳೇದ? ಎಮ್ಮೆ ಹಸು ಒಳ್ಳೇದು ನೋಡಪ್ಪ. ಚಾಕ್ರಿ ಮಾಡಕ್ಕಾಗಲಿ ಒಂದು ಗೋಮಂತ್ರ ಬೇಕಾಗತ್ತಿ, ಒಂದು ನೆಲ ಬೆಳೆಯಕ್ಕೆ ಸಗಣಿ ಬೇಕಾಗತ್ತಿದ್ರದ್ದು. ಅದು ಎದಕ್ಕೂ ಬರಲ್ಲ. ಹೌದಲ್ಲ, ಎಮ್ಮಿದ್ ಬರೋದಿಲ್ಲ ಅಂತ ಅಣ್ಣ. ಹಂಗಾಗಿ ಕೆಲವು ಸಾಕೋದಿಲ್ಲ. ಇದು ಸ್ವಲ್ಪ ಎಮ್ಮೆ ವಿಚಾರದಲ್ಲಿ ಈಗ ಸಾಕೋದು ಕೆಲವರಿಗೆ ಅಷ್ಟೇ. ಹಂಗಾಗಿ ಹಸು ಬೆಸ್ಟ್ ಅಂತೀವಿ, ಸಿಂಪಲ್. ಈಗ ಮೇವು ಅಣ್ಣ, ಹಸುಗಳಿಗೆ ಜಾಸ್ತಿ ಬೇಕಾಗತ್ತಾ, ಎಮ್ಮೆಗಳಿಗೆ ಜಾಸ್ತಿ ಬೇಕಾಗತ್ತೆ? ಎಮ್ಮೆಗೆ. ಹೌದಣ್ಣ, ಅದೊಂದು ಕಾರಣ ಎಮ್ಮೆ ಸಾಕಲ್ಲ. ತುಂಬ ಜನ ಮೇವು ಬೇಕಾಗತ್ತೆ ಜಾಸ್ತಿ ಅಂತೇಳಿ. ಫುಡ್ ಬೇಕಲ್ಲ. ಇದದ್ದು 3 ನಮೂನಿ ಐತಿ. ಅಲ್ಲಿಂದ ಎಲ್ಲಕ್ಕೂ ಬರ್ತೈತಿ. ದೇವ್ರಿಗೆ ಗೋಮಂತ್ರ ಬೇಕಾಗತ್ತಿ, ಬಾರಪ್ಪ. ಗೋಮಂತ್ರ ಬೇಕಾಗತ್ತಿ. ಆಮ್ಯಾಕ ನೆಲಕ್ಕ ಬೆಳೆಯಕ ಸಗಣಿ. ಇದು ಆಕಳಿ ಸಗಣಿನ, ಎಮ್ಮೆ ಸಗಣಿ ಬರಲ್ಲ. ಹೌದು, ತುಂಬ ಜನ ಇವೆಲ್ಲ ಕಾರಣ ಏನಿರ್ಬೋದು. ಆದರೆ ಮೇವಿನ ವಿಚಾರದಾಗೆ ಆಮೇಲೆ ಅದನ್ನ ಚಾಕ್ರಿ ಮಾಡೋ ಭಾರಿ ಸ್ವಲ್ಪ ಇದು ಜಾಸ್ತಿ ಅಂತಾರೆ. ಕಚಾಟಿ ಜಾಸ್ತಿ ಎಮ್ಮಿದ ಕಚಾಟಿ ಜಾಸ್ತಿ ಅಲ್ಲ, ಚಪಾಟಿ ಜಾಸ್ತಿ. ಅವು ಎಲ್ಲಿ ಬಿಡ್ತಾವ ಅಲ್ಲಿ ಮೇಯ್ತಾವ. ಇವು ಭಾಳ ಸೂಕ್ಷ್ಮ ಇವು. ಯಾವುದು ಹಸುಗಳ? ಮನುಷ್ಯರ ಇದ್ದಂಗೆ ಹಸುಗಳು ಭಾರಿ ಸೂಕ್ಷ್ಮ ಅಲ್ಲ, ಭಾರಿ ಸೂಕ್ಷ್ಮ ಇವು. ಕ್ಲೀನಿಂಗ್ ಇರೋ ಜಾಗದಾಗೆ ಜಾಸ್ತಿ ಅವು, ಸ್ವಚ್ಛವಾಗಿರೋ ಜಾಗ. ಅವು ಎಲ್ಲರ ಬಿಡು ಆಡ್ತಾವು, ಎಂತದ್ ಹಾಕಿದ್ರು ತಿಂತಾವು, ಹಾಲು ಕೊಡ್ತಾವೆ. ಇವು ಅಂತಿಂತದ್ ಹಾಕಂಗಿಲ್ಲ. ಸ್ವಲ್ಪ ಹೀಟ್ ಆಗಲಿ ಒಳ್ಳೇದಾಕ ಕಾಯಿಲೆಗಳು ಎಮ್ಮೆಗೆ ಜಾಸ್ತಿನ ಹಸುಗಳಿಗೆ ಜಾಸ್ತಿ? ಹಸು ಜಾಸ್ತಿ ಕಾಯಿಲೆ. ಎಮ್ಮೆಗಳಿಗೆ ಯಾವ ಕಾಯಿಲೆ ಬರಲ್ಲ, ಓಡಾಡ್ಬಿಡ್ತಾವು. ಹೆಸರಾಗ ನೀರಾಗ ಅಲ್ಲಿ ಇಲ್ಲಿ ಓಡಾಡ್ಬಿಡ್ತಾವು. ಎಮ್ಮೆಗಳ ಕಾಯಿಲೆ ಕಡಿಮೆ. ಎಮ್ಮೆ ಕಾಯಿಲೆನೇ ಬರಲ್ಲ ಜಾಸ್ತಿ. ಎಮ್ಮೆ ಸಾಕಾಣಿಕೆ ತುಂಬ ಕಷ್ಟ ಅಂತಾರೆ ಕೆಲವರು. ಆದರೆ ನೀನು 10-12 ಎಮ್ಮೆ ಇಟ್ಕೊಂಡು ಸಖತ್ತಾಗಿ ಸಾಕಾಣಿಕೆ ಮಾಡ್ತಾ ಇದೆಯಾ, ಚಿಕ್ಕ ವಯಸ್ಸು. ಇಲ್ಲಿ ನೋಡಿ, ಏನು ಹೆಸರಂದಲ್ಲ? ಮೋಹನ್. ನಿನಗೆ ನಾನು ಕೇಳೋಂಥ ಪ್ರಶ್ನೆ, ಎಮ್ಮೆ ಸಾಕಾಣಿಕೆಯಿಂದ ನಿನಗೇನಾದರೂ ತೊಂದರೆ ಆಗ್ತಾ ಇದೆಯಾ, ಅಥವಾ ಎಮ್ಮೆ ಸಾಕಾಣಿಕೆಯಿಂದ ನಿನಗೆ ಏನು ಅನಿಸುತ್ತೆ ಅದನ್ನು ಹೇಳಷ್ಟೆ. ಈಗ ಹಸು ಸಾಕ್ಬೋದು, ಹಸು ಸಾಕಿದ್ರೆ ಫುಡ್ ತುಂಬ ವೇಸ್ಟ್ ಆಕತಿ. ಆದರೆ ಎಮ್ಮೆ ಸಾಕಿದ್ರೆ ಫುಡ್ 0% ವೇಸ್ಟೇಜ್ ಆಕತಿ. ಆರಾಮಾಗ ಅಷ್ಟು ಹೈಜಿನಾಗ ಅವು ಇರಲ್ಲ, ನಾವು ಆರಾಮ ನೋಡ್ಕೋಬೋದು ಅವನ್ನ. ಈಗ ಹಸು ಆದ್ರೆ ಜಾಸ್ತಿ ಅವಕ್ಕೆ ಪ್ರಾಬ್ಲಮ್ಸ್ ಬರ್ತಾವೆ, ಕೆಚ್ಚಲು ಬಾವು ಅವು ಬಂದ್ರೆ ಫುಲ್ ಹಸು ನಾವು ಫುಲ್ ಬಿಸ್ನೆಸ್ ಹೋಗ್ಬಿಡ್ತೈತಿ. ಆದ್ರೆ ಎಮ್ಮೆ ಹಂಗೆ ಕೆಚ್ಚಲು ಬಾವು ಯಾವುದೇ ಕಾರಣಕ್ಕೂ ಬರಲ್ಲ. ಕೆಚ್ಚಲು ಬಾವು ಬರಲ್ಲ ಎಮ್ಮೆಗೆ. ಹಾಗೆ ಈ ಹಸು ಸಾಕಿದ್ರೆ ಹಾಲಿಂದ ಅಷ್ಟು ರೇಟ್ ಇರಂಗಿಲ್ಲ. ಆದ್ರೆ ಎಮ್ಮಿದು ಸೀದಾ 70-80 ಮಟ್ಟ ಹೋಗ್ತೈತಿ. ಫ್ಯಾಟ್ ಚೆನ್ನಾಗಿರ್ತೈತಿ ಅದ್ರೊಳಗೆ. ಈ ಆಕಳು ಹಸು ಹಾಲಾದ್ರೆ ನೀರು ಜಾಸ್ತಿ ಇರ್ತೈತಿ, ಅದು ರೇಟ್ ಅಷ್ಟು ಹೋಗಂಗಿಲ್ಲ. ಅಂದರೆ ಫ್ಯಾಟ್ ಜಾಸ್ತಿ ಇರೋ ಕಾರಣಕ್ಕೆ ಎಮ್ಮೆ ಹಾಲು ಬೆಟರು. ಎಮ್ಮೆಯಿಂದ ಸ್ವಲ್ಪ ಆರ್ಥಿಕವಾಗಿ ಚೆನ್ನಾಗಿ ದುಡ್ಡು ಗಳಿಸ್ಬೋದು ಅಂತ. ಓಕೆ. ಹೆಂಗೆ ಮೇವಿಂದ ಹೆಂಗೆ ಅದು ಪ್ರಾಫಿಟ್ ಇದೆ ಎಮ್ಮೆಯಿಂದ ಅಂತ? ಈಗ ಹಸಿ ಹುಲ್ ಕೊಯ್ದ್ರೆ, ಹಸು ಹಾಕಿದ್ರೆ ಅವು ರುಚಿ ಇರೋದು ಮಾತ್ರ ತಿಂದು ಎಲ್ಲ ಬಿಡ್ತಾವೆ. ಆದರೆ ಎಮ್ಮೆ ಹಂಗಲ್ಲ, ಎಲ್ಲ ಕಡ್ಡಿ ಗೆಣಸು ಹುಲ್ಲು ಎಲ್ಲ ಗಿಡ ಪಡ ಎಲ್ಲ ಕೊಯ್ದ್ರು ಎಲ್ಲ ತಿಂತವು. ಏನು ವೇಸ್ಟ್ ಏನಾಗಲ್ಲ. ಅದರಿಂದ ಗೊಬ್ಬರ ಗಿಬ್ಬರ ಎಲ್ಲ ಸಖತ್ತಾಗಿರ್ತವೆ. ಹೌದಾ? ಹಸುದು ವೇಸ್ಟ್ ಜಾಸ್ತಿ ಆಗುತ್ತಲ್ಲ, ಅದು ಆಯ್ಕೆ ಮಾಡಿ ತಿಂತದ ಹಸು. ಅದು ರುಚಿ ಅಷ್ಟು ತಿಂದು ಸುಮ್ಮನೆ ಅಷ್ಟು ಕಡ್ಡಿ ಗಿಡ ಎಲ್ಲ ಬಿಡ್ತೈತಿ. ಅದು ಎಮ್ಮೆ ಹಂಗಲ್ಲ. ಔಷಧಿ ಎಲ್ಲ ವಿಚಾರಕ್ಕೆ ಬಂದಾಗ ಹಸುಗಳಿಗೆ ಹೆಂಗೆ, ಎಮ್ಮೆಗಳಿಗೆ ಹೆಂಗೆ, ನಿನ್ಗೆ ಗೊತ್ತಿರಂಗೆ?
ಅಣ್ಣ ಈಗ ಹಸುಗೆ ಜಾಸ್ತಿ ಮಾಡಿಸ್ತಾರ ಆದ್ರೆ ಎಮ್ಮಿಗೆ ಹಂಗಲ್ಲ, ಯಾವಾಗಾರ ಜಂತಿನ ಪಂತಿನ ಗುಳಿ ಹಾಕ್ಸ್ತೀವಿ ವರ್ಷಕ್ಕೆ 3 ಪಟ್ಟಷ್ಟ. ಹಸುಗಾದ್ರ ಮುಲಾವದಿ ಹಂಗೆ ತುಂಬ ಜಾಸ್ತಿ ಹಾಕಿರ್ತದೆ, ಆದ್ರೆ ಎಮ್ಮಿಗಳಿಗೆ ಹಂಗಲ್ಲ. ಹುಳಬಾಧೆ ಹಸುಗಳಿಗೆ ಜಾಸ್ತಿ, ಕಾಯಿಲೆಗಳು ಜಾಸ್ತಿ ಅಂತ, ಎಮ್ಮೆಗಿಲ್ಲ ಅಂತೇಳಿ. ಎಮ್ಮಿಗೆ ಅಷ್ಟಿಲ್ಲ. ಓಕೆ, ಅಲ್ಲಿ ಯಜಮಾನರು ಮತ್ತು ಒಬ್ಬರು ಅಕ್ಕರು ಹೇಳ್ತಾರೆ ಸೇಮ್ ನೀನು ಹೇಳ್ದಂಗೆ ಟಾಪಿಕಲ್ಲಿ. ಹಾಲಿಂದ ಹೆಂಗೆ? ಈಗ ದಾವಣಗೆರೆ ಇಲ್ಲೇ ಹತ್ರ ಇರೋದ್ರಿಂದ ನಾವು ಹಂಗೆ ಬೇಕ್ರಿ, ಹೋಟ್ಲು ಇಂಥವ್ಕೆ ಜಾಸ್ತಿ ಕೊಡ್ತೀವಿ. ಗಟ್ಟಿಯಾಗಿರ್ತೈತಿ, ಅದಕ್ಕೆ 40, 45, 50 ರೂಪಾಯಿದಂಗೆ ಹಾಕ್ಸ್ಕೊಂತಾರ ಈಗ. ಹೌದಾ? ಹಾಂ. ಓಕೆ. ಈಗ ಪನ್ನೀರ್, ಮೊಸರು, ಈ ಮೊಸರು ಬೇಸಿಗೆ ಒಳಗೆ ಜಾಸ್ತಿ ಬಳಸೋದ್ರಿಂದ ಅವಾಗ ರೇಟ್ ಚೆನ್ನಾಗಿರ್ತೈತಿ. ಈ ಮಳೆಗಾಲದ ಮೊಸರು ಜಾಸ್ತಿ ತಿನ್ನಂಗಿಲ್ಲ, ಅದ್ರ ಪನ್ನೀರಿಗೆ ಜಾಸ್ತಿ ಒಯ್ತಾರ. ಎಮ್ಮೆ ಹಾಲು ಒಯ್ತಾರೆ. ಎಮ್ಮೆ ಇದ್ರವೇ 3 ಕರ ಅದಾವು, ಇದ್ರ 3 ಮುರ್ರದ ಮುರ್ರ ಒಳ್ಳೇದಂತೀರ, ಜವಾರಿ ಒಳ್ಳೇದಂತೀರ ಅಪ್ಪಾಜಿ? ಅಣ್ಣ ಈಗ ಹಾಲು ಇಳುವರಿ ಬರ್ಬೇಕಂದ್ರೆ ಮುರಾಪಾಡ್ ಅಂತೀರ. ಇನ್ನು ಫುಲ್ ಒಳ್ಳೆ ಮಿಲ್ಕ್, ಚೆನ್ನಾಗಿರೋ ಮಿಲ್ಕ್ ಅಂದ್ರೆ ಜವಾರಿ ಪಾಡ್. ಇಳುವರಿ ಕಮ್ಮಿ ಅದು. ಇಳುವರಿ ಕಡಿಮೆ. ಮುರ್ರ ಹಂಗ ನಿನ್ನ ಹತ್ರ ಎಷ್ಟಿದೆ ಮುರ್ರ ಈಗ? ಮುರ ಒಟ್ಟು 2 ಅದಾವ. 2 ಇದಾವೆ. ಓಕೆ. ಒಂದು ಎಮ್ಮೆಯಿಂದ ಮಿನಿಮಮ್ ಎಷ್ಟು ತಗೊಳ್ತೀರಿ? ಅತಿ ಹೆಚ್ಚು ಹಾಲು ಕೊಟ್ಟಿರೋದು ಎಮ್ಮೆ ಇದೆ ಅಣ್ಣ, ಇದೆ ಮುರ್ರಾನೇ ಅಲ್ಲ? ಎಷ್ಟು ಲೀಟ್ರ್ ಕೊಡ್ಬೋದು ಒಂದು ಹೊತ್ತಿಗೆ? ಈಗೆಲ್ಲ ಬರ್ತೀವಿ ಸಾತ್ ಇಳಿದಾಗ ಒಟ್ಟು 3-4 ತಿಂಗಳು 12 ಲೀಟರ್ ಕೊಡ್ತಾನೆ ಡೈಲಿ. 3-4 12 ಲೀಟರ್ ಡೈಲಿ. ಆಮೇಲೆ ಆಟೋಮೆಟಿಕ್ ಕಡಿಮೆ ಆಗುತ್ತೆ ಬಿಡಿ, ಅದು ಗೊತ್ತಾಗುತ್ತೆ. ಅದು ಸಾಯಂಕಾಲ ಬಿಡಿ ಯಾವಾಗ ಬಿಡ್ತೈತೆ ಅವಾಗ ಕಮ್ಮಿ ಆಗುತ್ತೆ. ಅಕ್ಕ, ಈಗ ಒಂದೊತ್ತು ಮೇವು ಹೆಚ್ಚು ಕಡಿಮೆ ಆಯ್ತು ಅನ್ಕೋ, ಎಮ್ಮೆ ಬೇಗ ಅದನ್ನ ತಡ್ಕೊಳ್ತಾವ, ಹಸುಗಳು ಹೆಂಗೆ ತಡ್ಕೊಳ್ತಾವ? ಹಸುಗಳು ತಡ್ಕೊಳಲ್ಲ. ಎಮ್ಮೆ ತಡ್ಕೊಂತಾವ. ಒಂದೊತ್ತು ಹೆಚ್ಚು ಕಡಿಮೆ ಆದ್ರೂ ಎಮ್ಮೆ ತಡ್ಕೊಂಡ್ಬಿಡ್ತಾವಲ್ಲ. ಮಂಡ ಜಾತಿ. ನೀ ಎಲ್ಲಿ ಸೂಕ್ಷ್ಮ ಮನುಷ್ಯರ್ದಂಗೆ. ಹೌದು, ಹಸುಗಳು ತಿಪ್ಪೆಗಳು ಬಿಟ್ಟರು ಎಮ್ಮೆ ಮೇಕೊಂಡ್ಬಿಡ್ತಾವೆ. ಎಲ್ಲಾರ ನೀನ್ ಬಿಡಪ್ಪ, ನೀನ್ ಹಿಂಗ್ ಬೇಲೆ ಬಿಡು, ಬಿಡು, ತಿನ್ಕೊಂಡ್ ಬಂದ್ಬಿಡ್ತಾವೆ. ತಿಂತಾವ ಇವು ತಿನ್ನಲ್ ಮನುಷ್ಯರ್ ತರ ನೋಡಪ್ಪ. ಅಲ್ಲ, ಮನುಷ್ಯರ್ ತರ ಅದು. ಮುಸ್ರಿ ಕುಡಿಯಲ್ಲವ ಅಲ್ಲ ಹಸುಗಳು. ಎಮ್ಮೆ ಹೆಂಗಲ್ಲ? ಎಮ್ಮೆ ಹಂಗಲ್ಲ, ನೀನು 8 ದಿವಸ ಮುಸ್ರಿ ಇಡೋ ಕುಡಿತಾವೆ. ಏನಾಗೋದಲ್ಲ. ಇವಕ್ಕೇನಾರ ಹೆಚ್ಚು ಕಮ್ಮಿ ಆದ್ರೂ ರುಚಿಗೆನ ಕಸ್ತವು. ಎಮ್ಮೆ ಹಂಗಿಲ್ಲಲ್ಲ. ಎಮ್ಮೆ ಹಂಗ್ ಮಾಡಲ್ಲ. ಅವು ಎಮ್ಮೆ ಮಾಮೂಲು. ನೀ ಪತ್ತಲಾಕಿ ನೀನು ನೀರು ಕೊಡ್ಸ, ಹಾಲು ಕೊಡಂಗೆ ಕೊಟ್ಬಿಡ್ತಾವೆ. ಏನ್ ಮಾಡ್ತಪ್ಪ, ನಾವು ಕೊಂಡ್ಕೊನಲ್ಲ, ಸಣ್ಣ ಕರ್ತನ್ ಜೋಪಾನ ಮಾಡಿದ್ವಿ. ಹಂಗಾಗಿ ನಾವು ಮಾಡ್ತಾವ. ಅವ್ರು ನೋಡ್ಬ್ರೆ ಒಂದು 2-3 ಎಮ್ಮೆ ಯೋಚನೆ ಮಾಡ್ಕೊಂಡು ಮಂಜು ಅಲ್ಲ ಅವನ ಹೆಸರು. ಇದು ಹೀಟಿಗೆ ವಿಚಾರದಾಗೆ ಹಸುಗಳಲ್ಲಿ ಬೇಗ ನಿಲ್ತಾವ ಅಥವಾ ಎಮ್ಮೆಗಳಲ್ಲಿ ಬೇಗ ಹೀಟ್ ನಿಲ್ಲುತ್ತಾ, ಹೆಂಗೆ ಏನು ಅಂತ ಏನಾದ್ರು ರೆಡಿ ಆಯ್ತು? ಈಗ ಹಸು ಆದ್ರ ಅವು ಸೀದಾ 1 ವರ್ಷ ಮಟನ ಹಾಲು ಕೊಡ್ತಾವು. ಆದ್ರೆ ಎಮ್ಮಿಗಳು ಹಂಗಲ್ಲ, ಒಂದು 8, 9, 10 ತಿಂಗಳು ಲಾಸ್ಟ್. 10 ತಿಂಗಳ ಒಳಗೆ ಅವು 4-5 ತಿಂಗಳು ಆದ ಮೇಲೆನೆ ಹೀಟಿಗೆ ಬಂದು ಅವು ಕಟ್ಕೊಂಡ್ಬಿಡ್ತಾವು. ಆದ್ರೆ ಆಕಳುಗಳು ಹಂಗಲ್ಲ, ಅವು ಹಾಲು ನಿಲ್ಸೋ ಮಟನು ಹೀಟಿಗೆ ಬರಂಗಿಲ್ಲ ಜಾಸ್ತಿ. ಒಂದೊಂದು ಜಾತಿ ಬರ್ತಾವ, ಒಂದೊಂದು ಬರಂಗಿಲ್ಲ. ಆದ್ರೆ ಎಮ್ಮಿಗಳು ಹಂಗಲ್ಲ, ಅವು 3-4 ತಿಂಗಳು 5 ತಿಂಗಳ ಈದಡಿಕೆ ಅವು ಹೀಟಿಗೆ ಬಂದು ಕಟ್ಕೊಂಡ್ಬಿಡ್ತಾವಲ್ಲ. ನಿಮ್ಮ ಕೋಣಗಳು ಇದಾವೆ ಅನ್ಸುತ್ತೆ ಅಲ್ಲ? ಇಲ್ಲ, ಬಿಟ್ಟಿರ್ತೀವಿ, ಇಲ್ಲ ಮಾರ್ತೀವಿ. ಒಂದು ಕಡೆ ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ ನಾನು ಭಾವಿಸಿದ್ದೀನಿ. ನ್ಯಾಚುರಲ್ ಆಗಿ ತೆಗೆದಿರ್ತಕ್ಕಂಥ ವಿಡಿಯೋ, ಪ್ರಾಕೃತಿಕವಾಗಿ ಅಲ್ಲೇ ಎಮ್ಮೆಗಳು ಏನು ಮೇಯ್ತಿರ್ತವೆ, ಹಸುಗಳು ಏನು ಮೇಯ್ತಿರ್ತವೆ, ಅಲ್ಲೇ ಹೋಗಿ ತೆಗೆದಿರ್ತಕ್ಕಂಥ ವಿಡಿಯೋ ಇದು. ದಯವಿಟ್ಟು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಅಥವಾ ಒಂದು ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಪ್ಪ. ಎಲ್ಲರೂ ಒಳ್ಳೆಯದಾಗಲಿ, ಭಗವಂತ ಎಲ್ಲರಿಂದ ಒಳ್ಳೆಯದನ್ನು ಮಾಡಿಸ್ಲಿ. ಧನ್ಯವಾದಗಳು.